ಆತ್ಮೀಯ ವಿದ್ಯಾರ್ಥಿಗಳೇ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಫಸ್ಟ್ ಪಾರ್ಟನ್ನು ನೋಡಿದ್ರಿ. ಸೊ ಅದರಲ್ಲಿ ಪ್ರೆಷರ್ ಮತ್ತು ಡೆನ್ಸಿಟಿ ಅದೆಷ್ಟು ಇಂಪಾರ್ಟೆಂಟು ಈ ಚಾಪ್ಟರ್ನ ಕಲೀಲಿಕ್ಕೆ ಅಂತ ತಿಳ್ಕೊಂಡಿದ್ವಿ. ಈಗ ನಾವು ಪಾಸ್ಕಲ್ಸ್ ಲಾವನ್ನು ಡಿಸ್ಕಸ್ ಮಾಡೋಣ. ಸೊ ಏನು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಡಿಸ್ಕಸ್ ಮಾಡಿದ್ರು ಅದನ್ನೇ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಪಾಸ್ಕಲ್ಸ್ ಲಾನ ಏನು ಹೇಳ್ತಾರೆ ಕೇಳಿದ್ರೆ, ದ ಪ್ರೆಷರ್ ಇನ್ ಎ ಫ್ಲೂಯಿಡ್ ಅಟ್ ರೆಸ್ಟ್ ಈಸ್ ದ ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಇಫ್ ದೇ ಆರ್ ಎಟ್ ದ ಸೇಮ್ ಹೈಟ್ ಅಂತ. ಅಂದರೆ ಇಲ್ಲಿ ಒಂದೇನು ಅಂದರೆ ಫ್ಲೂಯಿಡ್ ರೆಸ್ಟಲ್ಲಿ ಇರುತ್ತೆ. ಆ ಫ್ಲೂಯಿಡ್ ರೆಸ್ಟಲ್ಲಿ ಇದ್ದಾಗ ಅದರ ಒಳಗಡೆ ಏನಿದೆ, ನಾವು ಸರ್ಫೇಸಿಂದ ಕೆಳಗಡೆ ಹೋದರೆ ನಾವು ಅದನ್ನು ಡೆಪ್ತ್ ಅಂತ ಹೇಳ್ಬೋದು. ಸೊ ಆ ಡೆಪ್ತಿಗೆ ಹೋದಾಗ ಸರ್ಫೇಸಿಂದ ಸೇಮ್ ಡೆಪ್ತಲ್ಲಿ ಏನಾಗಿರುತ್ತೆ ಕೇಳಿದ್ರೆ ಪ್ರೆಷರು ಸೇಮ್ ಇರುತ್ತೆ ಅನ್ನೋದನ್ನು ಪ್ರೂವ್ ಮಾಡಬೇಕು ನಾವು. ಹಾಗಾಗಿ ಇದನ್ನು ಏನು ಪ್ರೂವ್ ಮಾಡೋದಿದೆ ಆ ಕೆಲಸನ ಮಾಡೋಣ. ಈಗ ಫಸ್ಟ್ ಏನು ಮಾಡುವ ಕೇಳಿದರೆ, ನಾವು ಒಂದು ಎಲಿಮೆಂಟನ್ನು ತೆಗೆದುಕೊಳ್ಳೋಣ. ಸೊ ಎಲಿಮೆಂಟ್ ಅನ್ನೋದು ಭಾಳ ಸಣ್ಣದು. ಇಂಟೀರಿಯರ್ ಆಫ್ ಎ ಫ್ಲೂಯಿಡ್ ಅಟ್ ರೆಸ್ಟ್ ಅಂದರೆ ಅದರ ಒಳಗಡೆ ನಾವೊಂದು ಎಲಿಮೆಂಟನ್ನು ಇಡ್ತೀವಿ ಅಂದ್ಕೊಳ್ಳೋಣ. ಸೊ ಈಗ ಒಂದು ಫ್ಲೂಯಿಡನ್ನು ತೆಗೆದುಕೊಳ್ಳೋಣ. ಆ ಫ್ಲೂಯಿಡ್ ಒಳಗಡೆ ನೋಡಿ ಅಲ್ಲೊಂದು ಏನು ಟ್ರ್ಯಾಂಗ್ಯುಲರ್ ಶೇಪಲ್ಲಿ, ರೈಟ್ ಆ್ಯಂಗಲ್ ಟ್ರ್ಯಾಂಗ್ಯುಲರ್ ಶೇಪಲ್ಲಿ ಒಂದು ಪ್ರಿಸಮ್ ಶೇಪಲ್ಲಿ ಇರುವಂಥ ಒಂದು ಎಲಿಮೆಂಟ್. ಸೊ ದ ಎಲಿಮೆಂಟ್ ABCDEF ಈಸ್ ಇನ್ ದ ಫಾರ್ಮ್ ಆಫ್ ರೈಟ್ ಆ್ಯಂಗಲ್ಡ್ ಪ್ರಿಸಮ್ ಅಂತ ಹೇಳ್ತಾರೆ. ಅಂದರೆ ಒಂದು ರೈಟ್ ಆ್ಯಂಗಲ್ ಪ್ರಿಸಮ್ ಇದು. ಅದು ಏನು ಕೇಳಿದರೆ ನಾವು ಅದಕ್ಕೆ ಮಾರ್ಕ್ ಮಾಡಿದ್ದೀವಿ ಸೈಡ್ಸನ್ನು. ಥಿಕ್ನೆಸ್ ಇದೆ, ಹಾಗಾಗಿ ABC ಅಂತ ಒಂದು ಸೈಡಿಗೆ ಮಾರ್ಕ್ ಮಾಡಿದ್ವಿ, ಇನ್ನೊಂದು ಕಡೆಗೆ DEF ಅಂತ ಮಾರ್ಕ್ ಮಾಡಿದ್ವಿ. ಸೊ ಕೂಲಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ದಿಸ್ ಎಲಿಮೆಂಟ್ ಈಸ್ ವೆರಿ ಸ್ಮಾಲ್, ಇದು ಇಂಪಾರ್ಟೆಂಟ್. ಸೊ ದಟ್ ಎವ್ರಿ ಪಾರ್ಟ್ ಆಫ್ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಎಟ್ ದ ಸೇಮ್ ಡೆಪ್ತ್ ಫ್ರಮ್ ದ ಲಿಕ್ವಿಡ್ ಸರ್ಫೇಸ್. ಈಗ ನಿಮ್ಮ ಕಣ್ಣೆದುರಿಗಿರೋ ಡಯಾಗ್ರಾಮಲ್ಲಿ ABCDEF ಅನ್ನೋದು ಆ ಒಂದು ಫ್ಲೂಯಿಡ್ನ ಆಲ್ಮೋಸ್ಟ್ 90% ಕವರ್ ಮಾಡ್ತಾ ಇದೆ. ಆ ಡಯಾಗ್ರಾಮಲ್ಲಿ ಅಷ್ಟು ದೊಡ್ಡಕ್ಕೆ ನಾನು ತೋರಿಸದೇ ಇದ್ದರೆ ನಿಮಗೆ ಇಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಷ್ಟು ದೊಡ್ಡಕ್ಕೆ ತಗೊಂಡು ನಾವು ಡಯಾಗ್ರಾಮಲ್ಲಿ ಎಷ್ಟು ದೊಡ್ಡಕ್ಕೆ ತೋರಿಸ್ತಾ ಇದ್ದೀವಿ. ಇಟ್ ಈಸ್ ವೆರಿ ಸ್ಮಾಲ್. ಎಷ್ಟು ಇರ್ಬೋದಪ್ಪ ಹೈಟ್ ಅಂದರೆ 1 mm ಅಂದ್ಕೊಳ್ಳಿ, ಇಷ್ಟು ಸಣ್ಣದದು. ಆದರೆ ಈ ಡಯಾಗ್ರಾಮಲ್ಲಿ ನಾವು ಇಷ್ಟು ದೊಡ್ಡ ಮಾಡ್ಕೊಳ್ದೇ ಇದ್ದರೆ ನಮ್ಗೆ ಅದರ ಪಾರ್ಟ್ಸನ್ನೆಲ್ಲ ನೋಡೋಕ್ಕಾಗಲ್ಲ. ಎಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅದು ನಮ್ಗೆ ಕಾಣಿಸೋದಿಲ್ಲ. ಸೊ ಅದಕ್ಕಾಗಿ ಅದರ ಹೈಟನ್ನು, ಅದರ ವಿಡ್ತನ್ನು, ಅಂದರೆ ಟೋಟಲಿ ಅದರ ಸೈಜನ್ನು ತುಂಬ ದೊಡ್ಡ, ಒಂದು 100 ಟೈಮ್ಸ್ ದೊಡ್ಡ ಮಾಡಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕು. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಈ ಎಲಿಮೆಂಟ್ ಏನಿದೆ ಇದರ ಸೈಜು ತುಂಬ ಸಣ್ಣ. ನೋಡಿ, ದಿಸ್ ಎಲಿಮೆಂಟ್ ಈಸ್ ವೆರಿ ಸ್ಮಾಲ್ ಸೊ ದಟ್ ಎವ್ರಿ ಪಾರ್ಟ್ ಆಫ್ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಎಟ್ ದ ಸೇಮ್ ಡೆಪ್ತ್ ಫ್ರಮ್ ದ ಲಿಕ್ವಿಡ್ ಸರ್ಫೇಸ್. ಹಾಗಾಗಿ ಈಗ ಈ ಲಿಕ್ವಿಡ್ ಸರ್ಫೇಸ್ ಇದೆಯಲ್ಲ, ಸರ್ಫೇಸಿಂದ A ಪಾಯಿಂಟ್ ಆಗಲಿ B ಪಾಯಿಂಟ್ ಆಗಲಿ ಅವೆಲ್ಲ ಸೇಮ್ ಡೆಪ್ತಲ್ಲಿದೆ ಅನ್ನುವಷ್ಟರ ಮಟ್ಟಿಗೆ ಅದು ಸಣ್ಣದು. ಬಟ್ ಫಾರ್ ಕ್ಲಾರಿಟಿ ವಿ ಹ್ಯಾವ್ ಎನ್ಲಾರ್ಜ್ ದಿಸ್ ಎಲಿಮೆಂಟ್. ನಮಗೆ ಅದು ಹೇಳಿದ್ನಲ್ಲ ಆಗಲೇ, ನಮಗೆ ಅರ್ಥ ಆಗಬೇಕು, ಗೊತ್ತಾಗಬೇಕು ಅದು ಏನೇನು ಅನ್ನೋದು. ಅದಕ್ಕಾಗಿ ನಾವು ಇದನ್ನು ದೊಡ್ಡ ಮಾಡಿ ನೋಡ್ತಾ ಇದ್ದೀವಿ. ಈಗ ಮುಂದಕ್ಕೇನು ಕೇಳಿದರೆ, ದ ನಾರ್ಮಲ್ ಫೋರ್ಸಸ್, ಇದು ಈಗಾಗಲೇ ಹಿಂದಿನ ಚಾಪ್ಟ್ರಲ್ಲಿ ನಾವು ತಿಳ್ಕೊಂಡಿದ್ವಿ ಪ್ರೆಷರನ್ನು ಕಲಿಯುವಾಗ. ಸೊ ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಯಾವುದೇ ಒಂದು ಆಬ್ಜೆಕ್ಟು ಒಂದು ಫ್ಲೂಯಿಡ್ ಒಳಗಡೆ ಇದೆ ಅಂದರೆ ಅದರ ಸರ್ಫೇಸ್ ಹೆಂಗಾರೂ ಇರ್ಬೋದು, ಅದರ ಸರ್ಫೇಸ್ಗೆ ನಾರ್ಮಲ್ ಆಗಿ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಫ್ಲೂಯಿಡ್ ಥ್ರಸ್ಟ್ ಅಂತಲೂ ಹೇಳ್ತೀವಿ. ಬಟ್ ಸಿಂಪ್ಲಿ ದಟ್ ಈಸ್ ದ ಫೋರ್ಸ್, ನಾರ್ಮಲ್ ಫೋರ್ಸ್. ಆ ಸರ್ಫೇಸ್ ಹೆಂಗಂಗೆ ಇರ್ಬೋದು, ಹೆಂಗಿದೆಯೋ ಹಂಗೆ ಆ ಪಾಯಿಂಟಲ್ಲಿ ಅದು ನಾರ್ಮಲ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ನಮಗೆ ಈಗ ಈ ಒಂದು ಸರ್ಫೇಸು ಏನು ಸಿಗುತ್ತೆ, ಇಲ್ಲಿ 3 ಸರ್ಫೇಸ್ಗಳು ಸಿಗ್ತವೆ ನೋಡಿ. ಅಲ್ಲಿ ಏರಿಯಾ BEFC, ADFC ಆ್ಯಂಡ್ ADEB ಇಲ್ಲಿ ಕಾಣಿಸುತ್ತೆ ನಿಮಗೆ. ADEB ಅಂತ ಇಲ್ಲಿ ಕಾಣಿಸುತ್ತೆ, ADFC ಇಲ್ಲಿ ಕಾಣಿಸುತ್ತೆ, BEFC ಇಲ್ಲಿ ಕಾಣಿಸುತ್ತೆ. ಸೊ ಈ ಎಲ್ಲ ಏರಿಯಾದ ಮೇಲೆ ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗ್ತದೆ. ಆ ಫೋರ್ಸಿಗೆ ನಾವು FA, FB ಮತ್ತು FC ಅಂತ ಹೇಳ್ತೀವಿ. ಸೊ ಈ ಫೋರ್ಸ್ಗಳು ಯಾವಾಗಲೂ ನಾರ್ಮಲ್ ಆಗಿ ಸರ್ಫೇಸಿಗೆ ನಾರ್ಮಲ್ ಆಗಿ, ಅದು ಹೆಂಗಿದೆ, ಯಾವ ಥರ ಓರೆ ಇದೆ ಏನೂ ಸಂಬಂಧ ಇಲ್ಲ, ಸರ್ಫೇಸಿಗೆ ನಾರ್ಮಲ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸಿಗೆ ಆ್ಯಕ್ಟ್ ಆಗ್ತಿರುತ್ತೆ ಅನ್ನುವಂಥದ್ದು. ಈ ಏರಿಯಾವನ್ನು ನಾವು ಹೀಗೆ BEFC, ADFC ಈ ಥರ ಹೇಳೋ ಬದಲು AA, AB, AC. ಏರಿಯಾ ಆಫ್ A ಅಂದರೆ ನಾವು ಇದನ್ನು ತೆಗೆದುಕೊಳ್ಳೋಣ, ಇದನ್ನು B ಅಂತ, ಏರಿಯಾ ಆಫ್ B, ಏರಿಯಾ ಆಫ್ C ಅಂತ ಅಂದರೆ AA. ಇಲ್ಲಿ ನೋಡಿ ಫೋರ್ಸ್ಗಳನ್ನು ಕೂಡ ನಾವು FA, FB, FC ಅಂತ. ಎಲ್ಲಿ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆಯೋ, FA ಆ್ಯಕ್ಟ್ ಆಗ್ತಾ ಇದೆಯೋ ಆ ಏರಿಯಾವನ್ನು ನಾವು AA ಅಂದರೆ ಇಲ್ಲಿ ಏರಿಯಾವನ್ನು AA ಅಂತ ತೆಗೆದುಕೊಳ್ಳೋಣ. ಸೊ ಈ ಏರಿಯಾವನ್ನು, ಹಾಗೆಯೇ ಈ ಏರಿಯಾವನ್ನು AB ಅಂತ ತೆಗೆದುಕೊಳ್ಳೋಣ, ಈ ಏರಿಯಾವನ್ನು AC ಅಂತ ತೆಗೆದುಕೊಳ್ಳೋಣ, ಈ ರೀತಿ. ಓಕೆ, ದೆನ್ ಫ್ಲೂಯಿಡ್ ಎಕ್ಸರ್ಟ್ಸ್ ಎ ಪ್ರೆಷರ್. ನೋಡಿ, ಈಗ ಫೋರ್ಸ್ ಸಿಕ್ತು, ಏರಿಯಾ ಸಿಕ್ತು, ನಾವೀಗ ಪ್ರೆಷರನ್ನು ಈಸಿಯಾಗಿ ಮೆನ್ಷನ್ ಮಾಡ್ಬೋದು. ಸೊ ಅದೇ PA, PB, PC ನಾವು ಪ್ರೆಷರ್ ಅಂತ ತಗೊಂಡ್ರೆ ಫೋರ್ಸ್ ಪರ್ ಏರಿಯಾ ಅಲ್ವಾ. ಹಾಗಾಗಿ PA ಅನ್ನೋದು FA/AA ಮತ್ತು PBನೂ ಕೂಡ ಅದೇ ಫೋರ್ಸ್ ಪರ್ ಏರಿಯಾ. ಹಾಗೆಯೇ PC ಕೂಡ FC/AC ಅಂತ ನಾವು ಬರೀಬೋದು.
ಓಕೆ. ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ನಾವು ಪ್ರೂವ್ ಮಾಡಬೇಕೇನು ಕೇಳಿದರೆ ನೋಡಿ, ಆ ಪಾಸ್ಕಲ್ಸ್ ಲಾ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಒಂದು ಡೆಪ್ತಲ್ಲಿ, ಒಂದು ಸೇಮ್ ಡೆಪ್ತಲ್ಲಿ ಪ್ರೆಷರ್ ಏನಾಗಿರುತ್ತೆ ಅಂದರೆ ಸೇಮ್ ಇರುತ್ತೆ. ಅಂದರೆ ನಾವೇನು ಮಾಡಬೇಕು, ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಇಸ್ ಈಕ್ವಲ್ ಟು ಪಿ ಸಿ. ಸೊ ಈ ಕೇಸಲ್ಲಿ ನಾವು ಅದನ್ನು ಪ್ರೂವ್ ಮಾಡಬೇಕು. ಕೋರ್ಸ್ ಇದೆಲ್ಲ ಒಂದೇ ಹೈಟಲ್ಲಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಡಯಾಗ್ರಾಮು, ಆದರೆ ಇದೆ. ಹಾಗಾಗಲೇ ಹೇಳಿದಾಗ ನಿಮಗೆ ಇದು ತುಂಬ ಸಣ್ಣ ಎಲಿಮೆಂಟು, ನಾವು ಅದನ್ನು ಎನ್ಲಾರ್ಜ್ ಮಾಡ್ತೀವಿ. ನಾವು ಇದನ್ನು ಈಗ ಪ್ರೂವ್ ಮಾಡೋಣ. ಫಸ್ಟ್ ಏನು ಮಾಡುವ ಕೇಳಿದರೆ, ಫೋರ್ಸ್ ಎಫ್ ಬಿ ಇದೆಯಲ್ಲ, ಈಗ ನೋಡಿ ನಾನು ಇದು ಇಕ್ವಿಲಿಬ್ರಿಯಮ್ ಇದೆ ಒಂದು ತಿಳ್ಕೊಬೇಕು ನೀವು. ಇಕ್ವಿಲಿಬ್ರಿಯಮ್ ಅಂದರೆ ಫೋರ್ಸ್ಗಳು ಆ್ಯಕ್ಟ್ ಆಗಿಯೂ ಇಕ್ವಿಲಿಬ್ರಿಯಮ್ ಅಂದರೆ ಫೋರ್ಸ್ ಆ್ಯಕ್ಟ್ ಆಗಿದೆ ಬಟ್ ಬಾಡಿ ಮೂವ್ ಆಗ್ತಾ ಇಲ್ಲ, ಎಟ್ ರೆಸ್ಟ್ ಇದೆ. ಆಗ ನಾವೇನಂತೀವಿ ಅಂದರೆ ಈಕ್ವಿಲಿಬ್ರಿಯಮ್ ಅಂತೀವಿ. ಸೊ ಲಾಸ್ ಆಫ್ ಮೋಷನ್ ಚಾಪ್ಟ್ರಲ್ಲಿ ಕಲ್ತಿದ್ದೀರಿ. ಈಕ್ವಿಲಿಬ್ರಿಯಮ್ ಅಂದಾಗ ಏನಾಗುತ್ತೆ ಕೇಳಿದ್ರೆ, ಸಮ್ ಆಫ್ ಆಲ್ ದೀಸ್ ಫೋರ್ಸಸ್ ಈಕ್ವಲ್ಸ್ ಟು 0 ವಿತ್ ಡೈರೆಕ್ಷನ್ ಹೇಳುವಾಗ ಎಲ್ಲ ಫೋರ್ಸ್ಗಳನ್ನು ಕೂಡಿಸಿದ್ರೆ 0 ಆಗುತ್ತೆ. ನೀವು ಫೋರ್ಸ್ ಅನ್ನೋದು ವೆಕ್ಟರ್, ಹಾಗಾಗಿ ನಾವು ವೆಕ್ಟೋರಿಕಲಿ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ, ಸುಮ್ಮನೆ ಆ್ಯಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ನಾವೇನು ಮಾಡುವ, ಈ ಎಫ್ ಬಿ ಅನ್ನು ನೋಡಿ, ಇಲ್ಲಿ ಎಫ್ ಬಿ ಮಾತ್ರ ಸಪ್ರೇಟ್ ಈ ರೀತಿ ಇದೆ. ಇದು ಎಫ್ ಎ ಓಕೆ ವರ್ಟಿಕಲ್ ಡೈರೆಕ್ಷನ್ನು, ಎಫ್ ಸಿ ಹಾರಿಜಾಂಟಲ್, ಇದು ಹಾಗೇನು ಹೇಳಲಿಕ್ಕಾಗೋದಿಲ್ಲ ಯಾಕೆಂದರೆ ಇನ್ ಬಿಟ್ವೀನ್ ಇದೆ. ಅದಕ್ಕೆ ಈ ಎಫ್ ಬಿ ಅನ್ನು ನಾವು ರಿಸಾಲ್ವ್ ಮಾಡಬೇಕು, ಕಂಪೋನೆಂಟ್ ಮಾಡೋಣ. ಕಂಪೋನೆಂಟ್ ಮಾಡಬೇಕು ಅಂದರೆ ನಾವು ರೆಕ್ಟ್ಯಾಂಗ್ಯುಲರ್ ಕಂಪೋನೆಂಟನ್ನು ಮಾಡ್ತೀವಿ. ಒಂದು ಕಂಪೋನೆಂಟ್ ಹೀಗೆ, ಇನ್ನೊಂದು ಕಂಪೋನೆಂಟ್ ಈ ರೀತಿ ಮಾಡ್ಕೋತೀವಿ. ಸೊ ನಮಗೀಗ ಇಲ್ಲಿ ಆ್ಯಂಗಲ್ ಬೇಕು. ನಾವೇನು ಮಾಡಿದ್ದೀವಿ ಅಂದರೆ, ಈ ಪ್ರಿಸಮಲ್ಲಿ ಈ ಆ್ಯಂಗಲನ್ನು ಟೀಟಾ ಅಂತ ಮಾರ್ಕ್ ಮಾಡ್ಕೊಂಡು, ಸೊ ನಾನು ಈಗ ಈ ಲೈನು ಮತ್ತು ಈ ಬೇಸ್ ಬಿ ಸಿ ಇದೆಯಲ್ಲ, ಈ ಲೈನ್ ಕಂಪೇರ್ ಮಾಡಿದರೆ ದೇ ಆರ್ ಪ್ಯಾರಲಲ್. ಹಾಗಾಗಿ ಈ ಆ್ಯಂಗಲ್ ಏನಿದೆ, ದಿಸ್ ಇಸ್ ಟೀಟಾ, ಅಲ್ಟರ್ನೇಟಿವ್ ಆ್ಯಂಗಲ್, ದಿಸ್ ಇಸ್ ಟೀಟಾ. ಓಕೆ, ಈಗ ಇದು ಟೀಟಾ ಆಯಿತು. ಸೊ ಈ ಎಫ್ ಬಿ ಏನಾಗಿದೆ, ನಾರ್ಮಲ್ ಆಗಿದೆ, ನಾರ್ಮಲ್ ಟು ದ ಸರ್ಫೇಸ್ 90 ಡಿಗ್ರಿ. ಎಫ್ ಬಿ ಇಂದ ಈ ಸರ್ಫೇಸಿಗೆ 90 ಡಿಗ್ರಿ ಇದೆ. ಸೊ ಇದು ಟೀಟಾ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಈ ಕಂಪೋನೆಂಟು ಮತ್ತು ಎಫ್ ಬಿ ಮಧ್ಯ 90 ಮೈನಸ್ ಟೀಟಾ ಇರುತ್ತೆ, ಕರೆಕ್ಟಾ? ಈ ಎಫ್ ಬಿ ಏನು ಮಾಡಿದೆ ನೋಡಿ, ಎಫ್ ಬಿ ಅನ್ನು ಈ ಲೈನ್ ನೋಡಿ, ಈ ವರ್ಟಿಕಲ್ ಕಂಪೋನೆಂಟು ಮತ್ತು ಈ ಹಾರಿಜಾಂಟಲ್ ಇವೆರಡು 90 ಡಿಗ್ರಿ. ಸೊ ಇದು 90 ಮೈನಸ್ ಟೀಟಾ ಆದರೆ ಈ ಆ್ಯಂಗಲ್ ಏನಾಗಿರುತ್ತೆ, ಡೆಫಿನೆಟ್ಲಿ ಟೀಟಾ ಆಗಿರುತ್ತೆ. ಆ ಒಂದು ರೂಲ್ ಕಾಮನ್ ಆಗಿ ನೆನ್ಪಿಟ್ಕೋಬೇಕು, ಕಂಪೋನೆಂಟ್ಗಳಿಗೆ ನಾವು ಮಾಡ್ತೀವಲ್ಲ, ಆ ಕಂಪೋನೆಂಟಿಗೂ ಮತ್ತು ವೆಕ್ಟರ್ಗೂ ಮಧ್ಯ ಆ್ಯಂಗಲ್ ತಗೊಳ್ತೀವಿ, ಎಲ್ಲಿ ತಗೊಂಡಿದ್ವಿ ಅಂತ ನೋಡಬೇಕು. ಸೊ ಈ ವರ್ಟಿಕಲ್ ಲೈನ್ ಒಟ್ಟಿಗೆ ತಗೊಂಡಿದ್ದೀವಿ ಅಂದರೆ ಈ ವರ್ಟಿಕಲ್ ಕಂಪೋನೆಂಟು ಕಾಸ್ ಟೀಟಾ ಆಗುತ್ತೆ. ಓಕೆ, ಹಾಗಾಗಿ ನಾವು ಎರಡು ಕಂಪೋನೆಂಟ್ಗಳನ್ನು ಮಾಡ್ಕೊಂಡ್ವಿ, ಒಂದು ಎಫ್ ಬಿ ಸೈನ್ ಟೀಟಾ, ಇನ್ನೊಂದು ಎಫ್ ಬಿ ಕಾಸ್ ಟೀಟಾ. ಸೊ ಇದು ಎಫ್ ಬಿ ಸೈನ್ ಟೀಟಾ, ಈ ವರ್ಟಿಕಲ್ ಕಂಪೋನೆಂಟು ಎಫ್ ಬಿ ಕಾಸ್ ಟೀಟಾ ಆಯಿತು. ಹೀಗೆ ಎರಡು ಕಂಪೋನೆಂಟ್ಗಳನ್ನ ಮಾಡಿದ್ವಿ. ಓಕೆ, ಸೊ ಇಲ್ಲಿ ನೋಡಿ ಕಂಪೋನೆಂಟ್ ವೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಐಡಿಯಾ ಇದೆ ಅನ್ಕೋತೀನಿ. ಸೊ ಈಗ ಎಫ್ ಬಿ ಅನ್ನೋದೇನಾಯಿತು, ನಾವು ಅದನ್ನು ತೆಗೆದು ಎರಡು ಬೇರೆ ಬೇರೆ ವೆಕ್ಟರ್ಗಳ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ವಿ. ಒಂದು ವೆಕ್ಟರು ಹಾರಿಜಾಂಟಲಿ ಆ್ಯಕ್ಟ್ ಆಗ್ತಿದೆ, ಇನ್ನೊಂದು ವರ್ಟಿಕಲಿ ಆ್ಯಕ್ಟ್ ಆಗ್ತಿದೆ. ಓಕೆ, ಈಗ ಈಕ್ವಿಲಿಬ್ರಿಯಮ್ ಅನ್ನುವಾಗ ನಮಗೆ ಗೊತ್ತಾಯಿತು. ಸೊ ಇದ್ರ ಡೈರೆಕ್ಷನ್ನು, ಎಫ್ ಎ ಡೈರೆಕ್ಷನ್ನು ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ. ಸೊ ಈ ಎಲಿಮೆಂಟು ರೆಸ್ಟಲ್ಲಿ ಇದೆ ಅಂದರೆ ಇವೆರಡು ಏನಾಗಿರಬೇಕು, ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಅಪೋಸಿಟ್ ಇನ್ ಡೈರೆಕ್ಷನ್ ಅಂತ. ಸೊ ಎರಡನ್ನು ಕೂಡಿಸಿದ್ರೆ 0 ಆಗುತ್ತೆ ಅಂತ ಅರ್ಥ. ಹಾಗಾಗಿ ಎಫ್ ಬಿ ಸೈನ್ ಟೀಟಾ ಇಸ್ ಈಕ್ವಲ್ ಟು ಎಫ್ ಸಿ. ಎಫ್ ಬಿ ಸೈನ್ ಟೀಟಾ ಇಸ್ ಈಕ್ವಲ್ ಟು ಎಫ್ ಬಿ ಸೈನ್ ಟೀಟಾ, ಸಾರಿ ಇಲ್ಲಿ ಎಫ್ ಬಿ ಸೈನ್ ಟೀಟಾ ಇಸ್ ಈಕ್ವಲ್ ಟು ಎಫ್ ಸಿ. ಇದು ಇವೆರಡು ಕಂಪೋನೆಂಟ್ಗಳು. ಹಾಗೆಯೇ ಎಫ್ ಬಿ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಎಫ್ ಎ. ಓಕೆ, ಎರಡೂ ನಮಗೆ ಕ್ಲೀನಾಗಿ ಗೊತ್ತಾಗಿದೆ. ಬೈ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ ಫೋರ್ಸನ್ನು ನೋಡಿದಾಗ. ನೆಕ್ಸ್ಟ್ ಏನು ಮಾಡೋ ಅಂದರೆ ಜಾಮೆಟ್ರಿ ಹೊರಟೋಗೋಣ. ಸೊ ಜಾಮೆಟ್ರಿ ಅಂದಾಗ ನಾವು ಟ್ರಿಗ್ನೋಮೆಟ್ರಿಗೆ ಹೋದರೆ, ಇದು ಟೀಟಾ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು, ಇದು ಟೀಟಾಗೆ ಅಪೋಸಿಟ್, ಇದು ಅಡ್ಜಸೆಂಟು ಮತ್ತು ಇದು ಹೈಪೋಟೋನಿಯಸ್. ಹಾಗಾಗಿ ನಾವು ಸೈನ್ ಟೀಟಾ ಕಾಸ್ ಟೀಟಾನ ಇಲ್ಲಿ ಮಾಡ್ಬೋದು. ನಾನು ಸೈನ್ ಟೀಟಾ ಅಂತ ತಗೊಂಡ್ರೆ ಅಪೋಸಿಟ್ ಇದೆಯಲ್ಲ ಈ ಲೈನು, ಸೊ ಲೈನ್ ದಪ್ಪ ಇದೆ ಅಂದ್ಕೊಳ್ಳಿ. ಅದರ ದಪ್ಪ ಇದ್ದಾಗ ನಾವು ಲೈನಿಗೆ ಏರಿಯಾನೂ ಕೂಡ ಹೇಳ್ಬೋದು, ಬರೀ ಉದ್ದ ಮಾತ್ರ ಹೇಳ್ತಿದ್ವಿ. ಸೊ ಇದ್ರ ಏರಿಯಾನು ತಗೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಜಾಮೆಟ್ರಿ. ಹಾಗಾಗಿ ಇದ್ರ ಏರಿಯಾವನ್ನು ನಾನು ಎ ಸಿ ಅಪೋಸಿಟ್ ಡಿವೈಡ್ ಬೈ ಹೈಪೋಟೋನಿಯಸ್ ಎ ಬಿ ಅಂತ ತಗೊಂಡೆ. ಹಾಗಾಗಿ ನಾವು ಇದನ್ನು ಈ ರೀತಿ ಬರಿಬೋದು, ಎ ಬಿ ಅನ್ನು ಇದರೊಟ್ಟಿಗೆ ತೊಗೊಂಡ್ರೆ ಎ ಬಿ ಸೈನ್ ಟೀಟಾ ಇಸ್ ಈಕ್ವಲ್ ಟು ಎ ಸಿ ಅಂತ ಬರಿಬೋದು. ಅದಕ್ಕೆ ಇಕ್ವೇಷನ್ ನಂಬರ್ 3 ಮಾರ್ಕ್ ಮಾಡಿ. ಹಾಗೆ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಎ ಬೈ ಎ ಬಿ ಆಗುತ್ತೆ, ಯಾಕೆಂದರೆ ಅಡ್ಜಸೆಂಟ್ ಬೈ ಹೈಪೋಟೋನಿಯಸ್. ಇದನ್ನು ಕೂಡ ಎ ಬಿ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಎ ಅಂತ ಬರಿಬೋದು. ಓಕೆ, ಈಗ ನಮ್ಗೆ 4 ಇಕ್ವೇಷನ್ ಸಿಕ್ಕಿದೆ. 4 ಇಕ್ವೇಷನನ್ನು ನಾವೇನು ಮಾಡುವ, 1/3 ಮಾಡೋಣ ಮತ್ತು 2/4. ಫಸ್ಟ್ 1/3 ಮಾಡಿದರೆ ಏನಾಗುತ್ತೆ, ಸೈನ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಎಫ್ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಎಫ್ ಸಿ ಬೈ ಎ ಸಿ ಉಳ್ಕೊಳ್ಳುತ್ತೆ. ಹಾಗೆಯೇ 2 ಮತ್ತು 4ಗೆ ನಾವು ತೆಗೆದುಕೊಂಡ್ರೆ ನಮಗೆ ಕಾಸ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಎಫ್ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಎಫ್ ಎ ಬೈ ಎ ಉಳ್ಕೊಳ್ಳುತ್ತೆ. ಸೊ ಈ ಎರಡು ಇಕ್ವೇಷನ್ಸ್ ನೋಡಿದಾಗ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಎಫ್ ಎ ಬೈ ಜಸ್ಟ್ ಎ ಮಿನಿಟ್ ಹಿಂದಕ್ಕೆ ಹೋಗೋಣ. ಸೊ ಇಲ್ಲಿ ಈ ಇಕ್ವೇಷನ್ ನೋಡಿ, ಒಂದು ಕಡೆ ಎಫ್ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಎಫ್ ಸಿ ಬೈ ಎ ಸಿ, ಒಂದು ಕಡೆ ಎಫ್ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಎಫ್ ಎ ಬೈ ಎ. ಹಾಗಾಗಿ
ಇದಕ್ಕೆ ಸಮ, ಇದಕ್ಕೂ ಸಮ ಅನ್ನೋದ್ರೆ ಈ ಮೂರು ಒಂದಕ್ಕೊಂದಕ್ಕೆ ಸಮ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಹಾಗಾಗಿ ನಾವೇನು ಬರಿಬೋದು, ಎಫ್ ಎ ಬೈ ಎ ಎ, ಬಿ ಬೈ ಎ ಬಿ, ಎಫ್ ಸಿ ಬೈ ಸಿ ಇವೆಲ್ಲ ಒಂದಕ್ಕೊಂದು ಈಕ್ವಲ್ ಆಗಿದೆ. ಬಟ್ ಡೆಫಿನೇಷನ್ ಏನು ಹೇಳುತ್ತೆ, ಫೋರ್ಸ್ ಪರ್ ಏರಿಯಾವನ್ನು ಪ್ರೆಷರ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇದು ಪಿ ಎ, ಇದು ಪಿ ಬಿ, ಇದು ಪಿ ಸಿ ಆಯಿತು. ಯಾಕೆಂದರೆ ಫೋರ್ಸ್ ಪರ್ ಏರಿಯಾ ನಾವು ಆ ಪ್ರಕಾರ ನೋಡಿದ್ದೀವಿ. ಏನು ನಾವು ಪ್ರೂವ್ ಮಾಡಬೇಕಂತ ಬಂದಿದ್ವೋ ಅದನ್ನು ಪ್ರೂವ್ ಮಾಡೈತೆ. ಹೆನ್ಸ್ ದ ಪ್ರೆಷರ್ ಎಕ್ಸರ್ಟೆಡ್ ಈಸ್ ಸೇಮ್ ಇನ್ ಆಲ್ ಡೈರೆಕ್ಷನ್ ಇನ್ ಎ ಫ್ಲೂಯಿಡ್ ಅಟ್ ರೆಸ್ಟ್ ಇಫ್ ದೇ ಆರ್ ಎಟ್ ದ ಸೇಮ್ ಹೈಟ್. ಇದು ಇಂಪಾರ್ಟೆಂಟು. ಇಫ್ ದೇ ಆರ್ ಎಟ್ ದ ಸೇಮ್ ಹೈಟ್ ಅನ್ನೋದು ಹೇಳದೇ ಇದ್ದರೆ ತಪ್ಪಾಗುತ್ತೆ. ಸೊ ಇಲ್ಲಿ ಈ ಡಯಾಗ್ರಾಮ್ ನಿಮಗೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ದೊಡ್ಡದಾಗಿ ತಗೊಂಡಿದ್ದೀವಿ ನಾವು ಡಯಾಗ್ರಾಮಲ್ಲಿ, ಬಟ್ ಅದು ತುಂಬ ಚಿಕ್ಕದು ಅಂತ ನಾವು ಸ್ಟಾರ್ಟಿಂಗಲ್ಲೇ ಅಂದ್ಕೊಂಡು ಬಂದಿದ್ದೀವಲ್ಲ. ಹಾಗೆ ಅಂದ್ಕೊಂಡಾಗ ನಾವು ಪಾಸ್ಕಲ್ಸ್ ಲಾವನ್ನು ಪ್ರೂವ್ ಮಾಡಿದ್ದೀವಿ ಅಂತ ಅರ್ಥ. ಓಕೆ, ಇಲ್ಲಿಗೆ ಈ ಪಾರ್ಟನ್ನು ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಮುಂದಿನ ಪಾರ್ಟನ್ನು ನೋಡ್ತಾ ಹೋಗೋಣ.